ಹಾಯ್ ಫ್ರೆಂಡ್ಸ್, ನಾನು ವಿನುತಾ. ಇವತ್ತು ರುಚಿಯಾದ ದಪ್ಪ ಅವಲಕ್ಕಿ ಒಗ್ಗರಣೆಯನ್ನು ಹೇಗೆ ಮಾಡೋದು ನೋಡುವ. ಮೊದಲು ನಿಮ್ಗೆ ಎಷ್ಟು ಬೇಕು ಅಷ್ಟು ಅವಲಕ್ಕಿನ ತೊಗೊಂಡು ಒಂದು ಪಾತ್ರೆಯಲ್ಲಿ ಒಂದು 15 ನಿಮಿಷ ನೆನೆಯೋಕೆ ಇಡಬೇಕು. ಅದನ್ನು ಚೆಕ್ ಮಾಡಿ ಅದು ನೆಂದಿದೆ ಆದರೆ ಅದನ್ನು ಗಾಳಿಸ್ಕೊಂಡ್ಬಿಟ್ಟು ನೀರನ್ನು ಗಾಳಿಸ್ಕೊಂಡು ಚೆನ್ನಾಗಿ ರೆಡಿಯಾಗಿ ಇಟ್ಕೋಬೇಕು. ಫುಲ್ ನೀರು ಇಳಿದೋಗ್ಬೇಕು, ಅಷ್ಟರ ತನಕ ಗಾಳಿಸ್ಕೊಂಡು ರೆಡಿಯಾಗಿ ಇಟ್ಕೋಬೇಕು. ಇನ್ನೊಂದು ಕುಕ್ಕರಲ್ಲಿ ಆಲೂಗಡ್ಡೆ ಮತ್ತು ಕಾಬೂಲ್ ಕಡಲೆನ ಬೇಯಿಸ್ಕೊಂಡು ರೆಡಿಯಾಗಿ ಇಟ್ಕೋಬೇಕು. ನಂತರ ಒಗ್ಗರಣೆಗೆ ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು, ಒಣಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಸಾಸಿವೆ, ಟೊಮೆಟೊ, ಈರುಳ್ಳಿ ಇವೆಲ್ಲವನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ನಂತರ ಜಜ್ಜಿದ ಶುಂಠಿನ ಹಾಕಿ ಚೂರು ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸ್ಕೊಳ್ಳಿ. ಸ್ವಲ್ಪ ಅರಿಶಿನ ಸೇರಿಸಿ ನಂತರ ನಾವು ಬೇಯಿಸ್ಕೊಂಡ ಕಡಲೆನ ಸೇರಿಸ್ಕೊಳ್ಳಿ. ಗಾಳಿಸ್ಕೊಂಡಿರೋ ದಪ್ಪ ಅವಲಕ್ಕಿನ ಸೇರಿಸ್ಕೊಳ್ಳಿ. ಕತ್ತರಿಸಿದ ಆಲೂಗಡ್ಡೆನ ಸೇರಿಸ್ಕೊಳ್ಳಿ. ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ಳಿ. ರುಚಿಗೆ ಸಕ್ಕರೆ ಮತ್ತು ಉಪ್ಪನ್ನು ಮತ್ತೆ ಸೇರಿಸಿ ರುಚಿ ನೋಡ್ಕೊಬಿಟ್ಟು ಮತ್ತೆ ಪುನಃ ಸೇರಿಸ್ಕೊಳ್ಬೋದು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅವಲಕ್ಕಿ ಸ್ವಲ್ಪ ಸಪ್ಪೆಯಾಗಿರುತ್ತೆ, ಸೊ ಇದಕ್ಕೆ ಉಪ್ಪು ಮತ್ತು ಸ್ವೀಟ್ ಚೆನ್ನಾಗಿ ತಾಗಬೇಕು. ನಿಮ್ಗೆ ಬೇಕಾದರೆ ಖಾರ ಪುಡಿನ ಆ್ಯಡ್ ಮಾಡ್ಬೋದು. ನಾನು ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ, ಸೊ ಮಕ್ಕಳು ತಿನ್ನಬೇಕು ಅಂತ ಅಷ್ಟೇ ಹಸಿಮೆಣಸಿನ್ಕಾಯಿ ಮಾತ್ರ ಹಾಕಿದ್ದೀನಿ. ನೀವು ಖಾರ ಪುಡಿನೂ ಆ್ಯಡ್ ಮಾಡ್ಬೋದು. ನೋಡ್ಬೋದು, ಇದು ರುಚಿಯಾದ ದಪ್ಪ ಅವಲಕ್ಕಿ ಒಗ್ಗರಣೆ ರೆಡಿ ಟು ಸರ್ವ್. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.